ಪೋಸ್ಟಲ್ ಪೋಸ್ಟರ್ ಒಂದು ಇದನ್ನ ಸಿನಿಮಾ ಮಾಡಿದ್ರಲ್ಲ ಇದನ್ನೇ ಒಂದು ಮಾಡ್ಕೋಬೋದು. ಸೇ ಹಾಯ್ ವಿಹಾನ್, ಎಲ್ರಿಗೂ ಹಾಯ್. ಸೊ ವಿಹಾನ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮಗ ನನ್ನ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಒಂದು ಬಹಳ ಮಾಡ್ತಿದ್ದಾನೆ. ನನಗೊಂಥರ ಲಕ್ಕಿ ಚಾವ್ ಶಾರ್ಪ್ ಕಳಿಸಿದ್ದಾರೆ. ಸೊ ಇದರಲ್ಲಿ ನಮಗೆ ಗಣೇಶ್ ಸರ್ ಪ್ರೊಫೆಷನಲಿಸಮ್ ಗೊತ್ತಾಗುತ್ತೆ, ಎಷ್ಟು ಶಾರ್ಪ್ ಆ್ಯಂಡ್ ಡಿಸಿಪ್ಲಿನ್ಡ್ ಆಗಿ ಮಗನ್ನ ಬೆಳೆಸ್ತಾ ಇದ್ದಾರೆ ಅಂತ. ವಿಹಾನ್, ನಿಮ್ಗೆ ಏನು ಅನಿಸ್ತಾ ಇದೆ? ಫೋರ್ತ್ ಮೂವಿ ಮಾಡ್ತಿದ್ದಾನೆ ಅಂತ. ನಿಮಗೆ ಮತ್ತು ಗಣೇಶ್ ಅಂಕಲ್ಗೂ ಒಂದು ಥ್ಯಾಂಕ್ ಯು. ನಿಂಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಇವನು ನಮ್ಮ ಸಿನಿಮಾಗೆ ಆನ್ ಬೋರ್ಡ್ ಬಂದಿದ್ದಕ್ಕೆ ಒಂದು ಸ್ಟೋರಿ ಇದೆ. ನಾನು ಗಣೇಶ್ ಸರ್ಗೆ ನಿಮ್ಮ ಮಗನ ಆ್ಯಕ್ಟ್ ಮಾಡಿಸ್ತೀರಾ ಅಂತ ಕೇಳಿದಾಗ ಮಗು ಇವಾಗ ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ತಾ ಇರೋದು ಅಂತ, ಮತ್ತು ಮಗುನೂ ಇವಾಗ ಇವನಿಗೆ ತುಂಬ ಕ್ರಿಕೆಟ್ ಇಂಟ್ರೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರು. ಒಂದ್ಸಲ ಮಾತಾಡ್ಸ್ಕೊಂಡು ಬರೋಣ, ಏನು ಹೇಳ್ತಾನೆ ನೋಡೋಣ ಅಂತ ಮನೆಗೆ ಹೋದೆ. ಏನು ಮಾಡಿದೆ ನೀನು? ಅವತ್ತು ಮನೆಗೆ ಹೋದಾಗ ಅವ್ನು ಹೊರಗೆ ಬರಲಿಲ್ಲ. ಆ್ಯಕ್ಚುಲಿ ಬಂದಿದ್ದು ವೇಸ್ಟ್ ಆಯಿತು, ಹೊರಟೋಗೋಣ, ಮೋಸ್ಟ್ಲಿ ವಿಹಾನ್ ಮಾಡಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೆ. ಆಮೇಲಿಂದ ಸ್ವಲ್ಪ ಹೊತ್ತು ಆದಮೇಲೆ ಬಂದು ಮಾತಾಡ್ಸಿದ್ಮೇಲೆ ಅವ್ನು ಟ್ಯಾಬ್ ತೋರಿಸಿ ನಾನು ಹಿಂಗೆ ಕಾಣಿಸ್ತೀನಿ, ನಾನು ಈ ಥರ ವಿಡಿಯೋ ಮಾಡಿದ್ದೀನಿ ಅಂತ ಅವ್ನು ಬೇರೆ ಬೇರೆ ಇದನ್ನೆಲ್ಲ ತೋರಿಸ್ತಾ ಇದ್ದ. ಅದರಿಂದ ನಮ್ಗೆ ಅರ್ಥ ಆಯಿತು, ಓಕೆ ವಿಹಾನ್ಗೆ ಇಂಟ್ರೆಸ್ಟ್ ಇದೆ ಈ ಸಿನಿಮಾ ಮಾಡೋಕ್ಕೆ ಅಂತ. ಹೌದಾ? ನಿಂಗೆ ಸೆಟ್ಟಲ್ಲಿ ಏನು ಇಷ್ಟ ಆಯಿತು? ನಂಗೆ ಸೆಟ್ಟಲ್ಲಿ ತುಂಬ ಆ್ಯಕ್ಟ್ ಮಾಡೋದು ಇಷ್ಟ ಆಯಿತಾ? ನಿಮ್ಮ ರೋಲ್ ಇಷ್ಟ ಆಯಿತಾ? ಈ ಸಿನಿಮಾದಲ್ಲಿ ಒಂದು ಬಹಳ ಮುಖ್ಯ ಪಾತ್ರ, ಇದೊಂದು ಚೈಲ್ಡ್ ರೋಲ್ ಅನ್ನೋಕ್ಕಿಂತ ಈ ಸಿನಿಮಾದಲ್ಲಿ ಬಹಳ ಮುಖ್ಯವಾದ ಪಾತ್ರ ಮಾಡ್ತಿದ್ದಾನೆ. ಮತ್ತು ನನಗೆ ವಿಹಾನ್ ತುಂಬ ಇಷ್ಟ ಆಗಿದ್ದೇನು ಅಂತಂದರೆ, ಇವತ್ತಿನ ಮಕ್ಕಳಿಗೆ ಆ್ಯಕ್ಟಿಂಗ್ ಅಂತ ನಾನು ಆಡಿಷನ್ ಮಾಡಿದಾಗ ಎಲ್ಲರೂ ಕೂಡ ತುಂಬ ಪ್ರಿಪೇರ್ಡ್ ಆಗಿ ಲಾಂಗು ಮೊಚ್ಚು ಹಿಡ್ಕೊಂಡು ಹೊಡಿಯೋ ಥರ ನಾನು ಹೊಡೆದ್ರೆ ಹಿಂಗೆ ಈ ಥರ ಡೈಲಾಗ್ ಹೊಡಿತಾಯಿದ್ರು. ಈ ಮಗು ಭಾಳ ಇನ್ನೋಸೆಂಟಾಗಿ ನನ್ನ ಪಾತ್ರಕ್ಕೆ ಈ ಏಜಿಗೆ ಏನಿರಬೇಕು ಅದೇ ಥರದ ಎಕ್ಸ್ಪ್ರೆಷನ್ಸ್ ಆಗಿ ಈಗಲೂ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ. ಅವನಾಯಿತು, ಅವ್ನ ಕೆಲಸ ಆಯಿತು, ಆ ಥರದ್ದು ಬಂದು ಮಗು. ಥ್ಯಾಂಕ್ ಯು ವಿಹಾನ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಮೈ ಮೂವಿ. ಥ್ಯಾಂಕ್ ಯು.